ಮಿಂಚು ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ ಮಿಂಚು. ಹಾಯ್ ಕಾತ್ಯಾಯಿನಿ. ಗುಡ್ ಮಾರ್ನಿಂಗ್ ಪಪ್ಪ. ಗುಡ್ ಮಾರ್ನಿಂಗ್ ಮೈ ಡಿಯರ್. ಮುಗಿತಾ ವಾಕಿಂಗು? ಮುಗಿತಮ್ಮ. ಸಿಕ್ಕಿದ್ರಾ ನಿಮ್ಮ ಫ್ರೆಂಡ್ಸ್ ಎಲ್ಲ? ಅವ್ರಿಗೇನಮ್ಮ ದಿವಸ ಸಿಗ್ತಾ ಇರ್ತಾರೆ. ಮತ್ತೆ ಇವತ್ತೇನು ವಿಷಯ ನಿಮ್ಮ ವಾಕಿಂಗಲ್ಲಿ? ಇವತ್ತು ಒಂದು ಪೊಲಿಟಿಕಲ್ ಇಶ್ಯೂನ ಚರ್ಚೆಗೆ ತೊಗೊಂಡಿದ್ವಿ. ವಾಕಿಂಗ್ ಮುಗಿತಮ್ಮ, ಚರ್ಚೆ ಮುಗಿಲ್ಲ. ರಾಜೀವ್ ಆಡಿಟರ್ ನೋಡೋದಕ್ಕೆ ಹೋದ್ರಮ್ಮ? ಇಲ್ಲ ಪಪ್ಪ, ಅವರಿನ್ನೂ ಮಲಗಿದ್ದಾರೆ. ಅರೆ ನಿನ್ನೆನೆ ಹೇಳಿದ್ನಲ್ಲಮ್ಮ ಮತ್ತೆ ಸಿಗೋದು ಕಷ್ಟ ಅವರು ಅಂತ. ರಾಜೀವ್ ಹೀಗೆಲ್ಲ ನೆಗ್ಲೆಕ್ಟ್ ಮಾಡೋದಿಲ್ವಲ್ಲ? ಫೋನ್ನಲ್ಲಿ ಏನಾದ್ರು ಮಾತಾಡಿದಾರೇನು ಅವ್ರ ಹತ್ರ? ಗೊತ್ತಿಲ್ಲ ಪಪ್ಪ. ಗಂಟೆ 7:15 ಆಯ್ತಲ್ಲಮ್ಮ. ನೋಡು ಹೋಗಿ ಎದ್ದಿದಾರ ನೋಡು ತಕ್ಷಣ. ಏನಾದ್ರು ವ್ಯವಸ್ಥೆ ಮಾಡಿದಾರ ಕೇಳು. ಇಲ್ಲದೇ ಇದ್ರೆ ಅವ್ರು ತಕ್ಷಣ ಹೊರಡಬೇಕಾಗತ್ತೆ. ನಾನು ಬೇಕಾದ್ರೆ ಪದ್ಮನಾಭಿಗೆ ಫೋನ್ ಮಾಡಿ ಅವ್ರು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ತೀನಿ. ಸರಿ ಪಪ್ಪ. ರಾಜೀವ್, 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 ರಾಜೀವ್ ಹೇಳಿ. ರಾಜೀವ್, 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 ರಾಜೀವ್. ಪಪ್ಪ, ಪಪ್ಪ ಒಂದು ನಿಮಿಷ ಬನ್ನಿ. ಏನು ಮಾತಾಡ್ತೀನಿ? ಪಪ್ಪ ರಾಜೀವ್ ಯಾಕೋ ಹೇಳ್ತಾನೆ ಇಲ್ಲ. ರಾಜೀವ್, 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 ರಾಜೀವ್. ಏನಾಯ್ತಮ್ಮ? ನಂಗೆ ಗೊತ್ತಿಲ್ಲ ಪಪ್ಪ. ಏನಮ್ಮ ಇದು ಕಾತ್ಯಾಯಿನಿ, ಇಷ್ಟೊಂದು ಟ್ಯಾಬ್ಲೆಟ್ಸು? ನಂಗೂ ಗೊತ್ತಿಲ್ಲ ಪಪ್ಪ. ಇದನ್ನ ಯಾವತ್ತೂ ನಾನು ನಮ್ಮ ರೂಮಲ್ಲಿ ನೋಡೇ ಇಲ್ಲ. ಪಪ್ಪ ನಂಗೆ ಯಾಕೋ ಭಯ ಆಗ್ತಾ ಇದೆ. ಏನಾಗಿದೆ ರಾಜೀವ್ಗೆ? ಮೊದಲು ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ಏನು ಹೋಗ ಅಮ್ಮನಿಗೆ ಹೋಗ. ರಾಜೀವ್, ಅಮ್ಮ, ರಾಜೀವ್, ಡಾಕ್ಟರ್ ಸುದರ್ಶನ್ ಇದ್ದಾರಾ? ಅವ್ರು ಒಳಗಿದೆ ಸರ್. ಏನಾಯ್ತು? ಏನಿಲ್ಲ, ಅವ್ರು ನೋಡ್ಬೇಕಾಯ್ತು ಅರ್ಜೆಂಟಾಗಿ. ಒಂದು ನಿಮಿಷ ಸರ್. ಹಲೋ ಸರ್, ಇವರು ನಿಮ್ಮ ಸನಿಲ್ಲ ರಾಜೇಶ್ ಶರ್ಮಾ ಅವರಲ್ವಾ? ಹೌದು ಡಾಕ್ಟರ್. ಏನಾಯ್ತು? ಏನಾಯ್ತು ಅಂತ ನಮಗೆ ಸರಿಯಾಗಿ ಗೊತ್ತಿಲ್ಲ ಡಾಕ್ಟ್ರೆ. ರಾತ್ರಿಯೆಲ್ಲ ನಮ್ಮ ಜೊತೆ ಚೆನ್ನಾಗೇ ಇದ್ರು. ಬೆಳಗ್ಗೆ ನೋಡಿದ್ರೆ ಹೇಳಲಿಲ್ಲ. ಅವ್ರ ರೂಮ್ಗೆ ಹೋಗಿ ನೋಡಿದ್ರೆ ನಮಗೆ ಇದೆಲ್ಲ ಸಿಕ್ತು ಡಾಕ್ಟರ್. ಗಾರ್ಡಿನಲ್ ಸೋಡಿಯಂ, ನಿದ್ದೆ ಮಾತ್ರೆಗಳು, ಇವನ್ನ ದಿವಸ ತಗೊಳ್ತಾ ಇದ್ರಾ? ಇಲ್ಲ ಡಾಕ್ಟರ್, ನಾನು ಯಾವತ್ತೂ ಇಂಥದ್ದನ್ನೆಲ್ಲ ರೂಮಲ್ಲಿ ನೋಡೇ ಇಲ್ಲ. ಇಷ್ಟೊಂದು ಮಾತ್ರೆಗಳು ತಗೊಂಡಿದ್ದಾರೆ ಅಂದರೆ ದಿಸ್ ಇಸ್ ಎನ್ ಅಟೆಂಪ್ಟ್ ಟು ಸ್ಯೂಸೈಡ್. ಒಳಗಡೆ ಕರ್ಕೊಂಡೋಗಿಯಪ್ಪ. ಡಾಕ್ಟರ್, ಬೇಗ ಸ್ಟಮಕ್ ವಾಶ್ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳಿ. ಓಕೆ ಸರ್. ಶಂಕರ್ ದಾಸ್ ಅವರೇ, ಇದು ಅಟೆಂಪ್ಟ್ ಟು ಸ್ವೀಸೈಡ್ ಆಗಿರೋದ್ರಿಂದ ಪೊಲೀಸ್ಗೆ ಇನ್ಫಾರ್ಮ್ ಮಾಡಬೇಕಾಗತ್ತೆ. ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡೋದು ಬೇಡ. ಸಾರಿ ಸರ್, ಹಾಗೆ ಇನ್ಫಾರ್ಮ್ ಮಾಡದೆ ಟ್ರೀಟ್ ಮಾಡೋದು ತಪ್ಪು. ನಮ್ಮದು ಪ್ರೈವೇಟ್ ಹಾಸ್ಪಿಟಲ್ ನೋಡಿ. ನಾನು ಕಮಿಷನರ್ ಹತ್ರ ಈಗಲೇ ಬೇಕಾದ್ರೆ ಮಾತನಾಡ್ತೀನಿ. ಏನೇ ಆದರೂ ನಾನು ಜವಾಬ್ದಾರಿ ತೆಗೆದುಕೊಳ್ತೇನೆ. ದಯವಿಟ್ಟು ಫಸ್ಟ್ ಅವರು ಟ್ರೀಟ್ ಮಾಡಿ. ಓಕೆ ಸರ್.
ಏನ್ರಿ ಇದು ಪೊಲೀಸು ಕಂಪ್ಲೇಂಟು ಅಂತೆಲ್ಲ ಹೇಳ್ತಿದ್ದಾರೆ. ನನಗೆ ಯಾಕೋ ತುಂಬ ಗಾಬರಿ ಆಗ್ತಾ ಇದೆ. ದಾಕ್ಷಾಯಿಣಿ, ರಾಜೀವ್ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಹಾಗೆ ಸೂಸೈಡ್ ಅಟೆಂಪ್ಟ್ ಮಾಡಿದವ್ರನ್ನೆಲ್ಲ ಟ್ರೀಟ್ ಮಾಡಬೇಕಾದ್ರೆ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಬೇಕಾಗತ್ತೆ. ಅದು ಪ್ರೊಸೀಜರು. ನಾನು ಅದನ್ನೆಲ್ಲ ನೋಡ್ಕೊಳ್ತೀನಿ. ಗಾಬರಿ ಆಗಬೇಕಾದ್ದೇನೂ ಇಲ್ಲ. ನಮ್ಮ ರಾಜೀವ್ ಆತ್ಮಹತ್ಯೆಗೆ ಯಾಕ್ರಿ ಪ್ರಯತ್ನ ಪಟ್ಟರು? ನನಗೇನು ಗೊತ್ತು? ನನ್ನ ಕೇಳಿದ್ರೆ ನೀನು ನಿನಗೆಷ್ಟು ಗೊತ್ತೋ ನನಗೂ ಅಷ್ಟೇ ಗೊತ್ತಿರೋದು. ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೇನೆ. ಹಲೋ, ನಮಸ್ಕಾರ ಕಮಿಷನರ್ ಸಾಹೇಬರಿಗೆ. ಅದು ಏನಾಯ್ತು ರಾಜೀವ್ಗೆ? ಇದ್ರೆ ಮಾತ್ರ ತಗೊಂಡ್ಬಿಟ್ಟಿದ್ದಾರೆ ಕಣೋ. ಆತ್ಮಹತ್ಯೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಡಾಕ್ಟರ್ ಹೇಳ್ತಿದ್ದಾರೆ. ಆತ್ಮಹತ್ಯೆ ಪ್ರಯತ್ನನಾ? ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಜಗದೀಶ. ದಿಕ್ಕೆ ತೋಚ್ತಿಲ್ಲ. ಗಾರ್ಡಿನಲ್ಲಿ ಸೋಡಿಯಂ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದಾರೆ. ಅವ್ರು ಬೆಳಿಗ್ಗೆ ಹೇಳ್ದೇ ಇದ್ದದ್ದು ನೋಡಿ ನಮ್ಗೆ ತುಂಬ ಗಾಬರಿ ಆಯಿತು. ತಕ್ಷಣ ಇಲ್ಲಿ ಕರ್ಕೊಂಬಂದು. ಏನಾಯ್ತು ಕಥೆ? ಗೊತ್ತಿಲ್ಲ ಕಣೋ. ರಾತ್ರಿ ಮಲ್ಗೋಕ್ ಮುಂಚೆ ನನ್ನ ಹತ್ರ ಏನೇನೋ ಮಾತಾಡ್ತಾ ಇದ್ರು. ಪಾಪ, ಕ್ಷಮೆ ಅಂತೆಲ್ಲ. ನಾನು ಮಾಮೂಲಿ ಇವ್ರದ್ದು ಯಾವಾಗಲೂ ಇದ್ದಿದ್ದೆ ಹೊಸ ನಾಟಕ ಅಂತ ನೆಗ್ಲೆಕ್ಟ್ ಮಾಡಿ ಮಲ್ಕೊಂಡ್ಬಿಟ್ಟೆ. ಬೆಳಗ್ಗೆ ನೋಡಿದ್ರೆ ಅವತ್ತು ನಮ್ಮ ಮನೆಗೆ ಬಂದು ಹೀಗೆ ಏನೇನೋ ಮಾತಾಡಿದ್ರು. ಬದಲಾಗಿದ್ದೀನಿ, ಹೊಸ ಜೀವನ ಶುರು ಮಾಡ್ತೀನಿ ಅಂತೆಲ್ಲ. ಆದರೆ ಹೀಗೆ ಯಾಕೆ ಮಾಡ್ಕೊಂಡ್ರು? ಒಂದು ಗೊತ್ತಿಲ್ಲ ಕಣೋ ಜಗದೀಶ. ಆದರೆ ಆತ್ಮಹತ್ಯೆ ಮಾಡ್ಕೊಳ್ಳೋ ರೀತಿ ಯೋಚನೆ ಮಾಡ್ತಾರೆ ಅಂತ ನಾನು ಅನ್ಕೊಂಡು ಇರಲಿಲ್ಲ. ಡಾಕ್ಟ್ರೆ, ರಾಜೀವ್ ಕಂಡೀಷನ್ ಆಗಿದೆ ನೋಡಿ. ತಕ್ಷಣ ಏನೂ ಹೇಳೋಕ್ಕಾಗೋದಿಲ್ಲ. ಎಲ್ಲ ರಾಜೀವ್ ಎಷ್ಟು ಟ್ಯಾಬ್ಲೆಟ್ಸ್ ತೊಗೊಂಡಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಟಮಕ್ ವಾಶ್ ಮಾಡಿದ್ದೀವಿ. ಡ್ರೌಸಿನೆಸ್ ಹಾಗೆ ಇದೆ, ಇನ್ನು ಪ್ರಜ್ಞೆ ಬಂದಿಲ್ಲ. ಅಂದರೆ ನೀವು ಹೇಳೋದು? ಅಂದರೆ ಸಾಮಾನ್ಯವಾಗಿ ಇಂಥ ಕೇಸ್ಗಳಲ್ಲಿ ಪೇಷಂಟ್ ಸ್ವಲ್ಪ ಮಾತ್ರ ತೊಗೊಂಡಿದ್ರೆ ಒಂದು 8 ಅವರ್ಸಲ್ಲಿ ಸಾಮಾನ್ಯ ಸ್ಟೇಜಿಗೆ ಬಂದುಬಿಡ್ತಾರೆ. ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಬದುಕೋ ಚಾನ್ಸಸ್ಸು ಇರುತ್ತೆ. ಆದರೆ ಮೆಂಟಲ್ ಡಿಸಾರ್ಡರ್ ಆಗ್ಬೋದು, ಅಥವಾ ಹಾರ್ಟ್ ಪ್ರಾಬ್ಲಮ್ಸು ಬರ್ಬೋದು, ಅಥವಾ ಕೈಕಾಲು ಸ್ವಾಧೀನನೂ ಕಳ್ಕೋಬೋದು. ಆದರೆ ತುಂಬ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಬದುಕೋ ಚಾನ್ಸಸ್ಸು ಬಹಳ ಕಡಿಮೆ. ಇವಾಗ ಅವರನ್ನು ಅಬ್ಸರ್ವೇಷನಲ್ಲಿ ಇಟ್ಟಿದ್ದೀವಿ. ಈಗಲೇ ಏನು ಎಶ್ಯೂರೆನ್ಸ್ ಕೊಡೋಕ್ಕಾಗೋದಿಲ್ಲ. ಬಿ ಪಾಸಿಟಿವ್ ಆ್ಯಂಡ್ ಹೋಪ್ ಫಾರ್ ದ ಬೆಸ್ಟ್. ಡಾಕ್ಟರ್, ನಾನು ಅವ್ರನ್ನ ನೋಡ್ಬೋದಾ? ಇಲ್ಲಮ್ಮ, ಅವ್ರಿಗೆ ICUನಲ್ಲಿ ಇಟ್ಟಿದ್ದೀವಿ. ರಾಜುಗೆ ಪ್ರಜ್ಞೆನೂ ಇಲ್ಲ. ಪ್ಲೀಸ್ ಡಾಕ್ಟರ್. ಸಿಸ್ಟರ್, ಕರ್ಕೊಂಡೋಗಿ. ಜಗದೀಶ, ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಕಣೋ. ರಾಜೀವ್. ಅಮ್ಮ ಪ್ಲೀಸ್, ಈಗ ಏನಾಯಿತು ಅಂತ ಹೀಗೆ ಹೇಳ್ತಾ ಇದೆಯಾ? ರಾಜೀವ್ಗೆ ಏನೂ ಆಗಲ್ಲ, ಅವ್ರು ಹುಷಾರಾಗ್ತಾರೆ. ಡಾಕ್ಟ್ರು ಹೇಳಿದಾರಲ್ಲ. ನೀನು ಹೀಗೆ ಹೇಳ್ತಾ ಇದ್ರೆ ಕಾತ್ಯಾಯಿನಿ ಮನಸ್ಸು ಕಷ್ಟ ಆಗುತ್ತೆ. ಅವಳು ಗಾಬರಿ ಆಗ್ತಾಳೆ. ಸಮಾಧಾನ ಮಾಡ್ಕೊಮ್ಮ. ಡ್ಯಾಡ್, ನೀವು ಇವರನ್ನು ಕರ್ಕೊಂಡು ಹೊರಡಿ. ನಾನು ಇಲ್ಲೇ ಇದ್ದು ರಾಜೀವ್ನ ನೋಡ್ಕೋತೀನಿ. ಇಲ್ಲ ಜಗದೀಶ, ನಾವು ಇಲ್ಲೇ ಇರ್ತೀವಿ. ಹೌದು ಕಣೋ, ಮನೆಗೆ ಹೋದ್ರೂ ಸಮಾಧಾನ ಇರಲ್ಲ. ನಾವಿಲ್ಲೇ ಇರ್ತೀವಿ. ಅಮ್ಮ ದಯವಿಟ್ಟು ನನ್ನ ಮಾತು ಅರ್ಥ ಮಾಡ್ಕೊಳ್ಳಿ. ನೀವೀಗ ಹೊರಡಿ, ಬೇಕಾದರೆ ಫ್ರೆಶ್ ಆಗಿ ಮತ್ತೆ ಬನ್ನಿ. ಅಷ್ಟರಲ್ಲಿ ರಾಜುವಿಗೆ ಏನಾದರೂ ಪ್ರಜ್ಞೆ ಬಂದರೆ ನಾನು ಫೋನ್ ಮಾಡ್ತೀನಿ.
ಕತ್ತೇನಿ ನೀನು ಹೊರಡು. ಡ್ಯಾಡ್, ಇವ್ರನ್ನ ಕರ್ಕೊಂಡು ಹೋಗಿ ಪ್ಲೀಸ್. ಸರಿ ದಕ್ಷಾಯಿಣಿ, ಜಗದೀಶ ಹೇಳೋದೊಂದು ಅರ್ಥ ಇದೆ. ನಾವೀಗ ಹೋಗೋಣ, ಮತ್ತೆ ಬರೋಣ ಸಂಜೆ. ಕತ್ಯಾಯಿನಿ ನಡಿಪುಟ್ಟ, ನೀನು ಬಾ, ಸಂಜೆ ಬರೋಣ. ಬಾ ಬಾ. ಕಾತ್ಯಾಯಿನಿ, ನಾನು ಈ ಹಿಂದೆ ನೀಡಿರೋ ನೋವುಗಳಿಗೆ ಈ ಹಂತದಲ್ಲಿ ಪರಿಹಾರ ಕೊಡೋದು ನನ್ನಿಂದ ಸಾಧ್ಯ ಇಲ್ಲ. ಆದರೆ ನಾನು ನಿನಗೆ ಪ್ರಾಮಿಸ್ ಮಾಡ್ತೀನಿ, ಇನ್ನು ಮುಂದೆ ನಿನಗಾಗಲಿ ನಿಮ್ಮ ಮನೆಯವರಿಗಾಗಲಿ ಯಾವ ರೀತಿಯ ತೊಂದರೆನೂ ಯಾವತ್ತೂ ಕೊಡೋದಿಲ್ಲ. ಇವತ್ತು ನಿನ್ನನ್ನು ಎಲ್ಲದರಿಂದ ಮುಕ್ತಗೊಳಿಸ್ತೀನಿ. ಇನ್ನು ಮುಂದಾದರೂ ನಿನ್ನ ಮನಸ್ಸಿಗೆ ಸುಖ, ಸಂತೋಷ, ನೆಮ್ಮದಿ ಸಿಗಲಿ. ನೀನು ಸಂತೋಷವಾಗಿರೋ ಹಾಗಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಪ್ರೀತಿಯ ಕಾತ್ಯಾಯಿನಿ, ಇದು ನಾನು ನಿನಗೆ ಬರೆಯುತ್ತಿರುವ ಮೊದಲ ಪತ್ರ. ದುರಂತವೆಂದರೆ ಇದೇ ನನ್ನ ಕಡೆಯ ಪತ್ರ ಕೂಡ. ಈ ಪತ್ರ ನಿನ್ನ ಕೈ ಸೇರುವ ವೇಳೆಗೆ ನಾನು ಬದುಕಿರುವುದಿಲ್ಲ. ಬದುಕಿರುವ ತನಕ ನನ್ನ ಯಾವ ಮನಸ್ಸಿನ ಮಾತನ್ನು ಕೇಳಿಸಿಕೊಳ್ಳುವ ಸಹನೆಯನ್ನು ನೀನು ತೋರಲಿಲ್ಲ. ತಪ್ಪು ನಿನ್ನದಲ್ಲ. ನಿನ್ನೊಳಗಿನ ಆ ಸೌಜನ್ಯವನ್ನು ಸರ್ವನಾಶ ಮಾಡಿದವನು ನಾನೇ. ಮುಗ್ಧ ಮನಸ್ಸಿನ ನೀನು ವ್ಯವಹಾರಿಕವಾಗಿ ಯೋಚಿಸುವ ಹಾಗೆ, ಮೃದು ಸ್ವಭಾವದ ನೀನು ಕಠಿಣ ವರ್ತನೆಯನ್ನು ರೂಢಿಸಿಕೊಳ್ಳುವ ಹಾಗೆ ಆದದ್ದಲ್ಲ ನನ್ನಿಂದಲೇ. ನಿನ್ನ ತಂದೆ, ತಾಯಿ, ಜಗದೀಶ ಸರಿಯು ಎಲ್ಲರಿಗೂ ದ್ರೋಹ ಮಾಡಿದೆ. ನನ್ನಂತಹ ಮೋಸಗಾರರ ಮೇಲೆ ಅವರಿಗಿರುವ ಅಪಾರ ನಂಬಿಕೆ, ವಿಶ್ವಾಸ ಚುಚ್ಚತೊಡಗಿದವು. ನನ್ನಂತಹ ಪಾಪಿಯ ಮಗು ಬೇಡ ಅಂತ ನಿರ್ಧರಿಸಿ ನಿನ್ನ ತಾಯ್ತನವನ್ನು ನಾಶ ಮಾಡಿಕೊಂಡೆ ನೀನು. ನನ್ನನ್ನು ಶಿಕ್ಷಿಸುವ ಅವಕಾಶವಿದ್ದರೂ ಬಿಡುಗಡೆಗೊಳಿಸಿ ಬದುಕಿಸುವ ಉದಾರತೆ ತೋರಿಸಿದೆ. ಆಗ ನನ್ನ ಮನಸ್ಸಿನಲ್ಲಿ ವಿಚಿತ್ರವಾದ ಭಾವವನ್ನು ಶುರುವಾಯಿತು. ನನ್ನ ಕೃತ್ಯಗಳೆಲ್ಲ ನಾನೇ ಹೊರಗೆ ಹೆಚ್ಚಿ ನೋಡತೊಡಗಿದೆ. ಕ್ರಮೇಣ ಸತ್ಯದ ಬಗೆಗೆ ನಿನ್ನ ದೃಢ ನಿಲುವುಗಳು, ನಿಮ್ಮ ಮನೆಯವರ ಪ್ರೀತಿ, ವಿಶ್ವಾಸ ನನ್ನನ್ನು ಸೋಲಿಸಿದೆ. ನಾನು ಸೋತೆ. ನನ್ನೊಳಗೆ ನಾನು ಬದಲಾದೆ, ಹೊಸ ರೂಪ ಪಡೆದೆ. ಆದರೆ ನಿನ್ನ ಮನಸ್ಸಿನಲ್ಲಿ ನನ್ನ ಕುರೂಪ ಚಿತ್ರವನ್ನು ಅಳಿಸುವ ಪ್ರಯತ್ನದಲ್ಲಿ ಮತ್ತೆ ಸೋತೆ. ನೀನು ಜಗದೀಶ ಯಾರು ನನ್ನ ಹೊಸ ವ್ಯಕ್ತಿತ್ವವನ್ನು ಸ್ವೀಕರಿಸಲು ಸಿದ್ಧರಿರಲಿಲ್ಲ. ನಾನು ಎಷ್ಟೇ ಪರಿಪರಿಯಾಗಿ ಕೇಳಿಕೊಂಡರು ಅದೆಲ್ಲವನ್ನು ಕೃತ್ರಿಮ ದೃಷ್ಟಿಯಲ್ಲಿ ತಿರಸ್ಕಾರದಿಂದ ನೋಡಿದಿರಿ. ಇನ್ನು ಎಷ್ಟೇ ದಿನಗಳಾದರೂ ಎಲ್ಲರೂ ನನ್ನನ್ನು ನಂಬುವುದು ಅಸಾಧ್ಯ. ಶಾಶ್ವತವಾಗಿ ನಾನು ಅನುಮಾನದ ಕಣ್ಣುಗಳನ್ನು ಎದುರಿಸಬೇಕು ಅಂತ ಗೊತ್ತಾಯಿತು. ಜಗತ್ತಿನಲ್ಲಿ ಒಳ್ಳೆಯವರು ಕೆಟ್ಟವರಾದರೆ ಬೇಗ ನಂಬುತ್ತಾರೆ. ಆದರೆ ಕೆಟ್ಟವರು ಒಳ್ಳೆಯವರಾದರೆ ನಂಬುವುದು ಕಷ್ಟ. ಈ ಸತ್ಯ ನನ್ನ ಅರಿವಿಗೆ ಬಂತು.
ಹಾಗೆಯೇ ಹಳೆಯ ರಾಜ್ಯವನಾಗಿ ಬದುಕಲು ಆಗದೆ ಹೊಸ ರಾಜ್ಯವನ್ನು ನಂಬಿಸಲು ಆಗದೆ ಒದ್ದಾಡಿದೆ. ನಿನ್ನ ಕಣ್ಣಲ್ಲಿ ನನ್ನ ಬಗೆಗಿನ ಜಿಗುಪ್ಸೆ, ತಿರಸ್ಕಾರ ಭಾವ, ಅನುಮಾನಗಳ ಪ್ರಶ್ನೆಗಳು ನನ್ನನ್ನು ಕಾಡತೊಡಗಿದವು. ಎಲ್ಲರನ್ನು ಮೋಸಗೊಳಿಸಿದ ಮೋಸಗಾರ ನಾನು. ಬದುಕಿನ ಎಲ್ಲ ಸುಖಗಳಿಂದ ನಿನ್ನನ್ನು ವಂಚಿಸಿದ ವಂಚಕ ನಾನು. ಬದುಕುವ ಎಲ್ಲ ಅರ್ಹತೆಗಳನ್ನು ಕಳೆದುಕೊಂಡಿದ್ದೇನೆ. ನನ್ನ ಬದುಕು ನಿನಗೆ ಕೊಡಲಾದ ಸಂತೋಷ, ನೆಮ್ಮದಿಯನ್ನು ನನ್ನ ಸಾವಿನಿಂದಾದರೂ ತಂದು ಕೊಡಬಹುದೇನೋ ಎಂಬ ಆಸೆ. ಸಾವಿನ ನಂತರವಾದರೂ ನನ್ನನ್ನು ನೀನು ಕ್ಷಮಿಸಬಹುದೇನೋ ಎಂಬ ನಿರೀಕ್ಷೆ. ತಿಳಿಯಾಗಿದ್ದ ನಿನ್ನ ಬದುಕಿನಲ್ಲಿ ಬಂದೊಂದು ಭಾವನೆಗಳ ಅಲೆ ಎಬ್ಬಿಸಿದೆ, ಹಿಂಸಿಸಿದೆ. ಈಗ ನಿನ್ನನ್ನು ನಂಬಿಸಲಾಗದೆ ನಿರ್ಗಮಿಸುತ್ತಿದ್ದೇನೆ. ಯಾರು ನಂಬದ ನಾನು ನಂಬಿಸಲು ಸಾಧ್ಯವಿದ್ದುದು ಆ ಭಗವಂತನನ್ನು ಮತ್ತು ನನ್ನ ಆತ್ಮಸಾಕ್ಷಿಯನ್ನು. ಅದಕ್ಕಿದ್ದುದು ಒಂದೇ ದಾರಿ, ಕಟ್ಟ ಕಡೆಯ ದಾರಿ, ನನ್ನ ಸಾವು. ಸತ್ತವರ ಮಾತು ಸತ್ಯವೆಂದು ನಂಬುತ್ತಾರೆ. ನಿನಗೆ ನಂಬಲು ಸಾಧ್ಯವಾದರೆ ನನ್ನನ್ನು ಕ್ಷಮಿಸು ಕಾತ್ಯಾಯಿನಿ. ಕಡೆಯದಾಗಿ ಹೇಳುತ್ತಿದ್ದೇನೆ, ಸಾಯುವ ವೇಳೆಗೆ ನಾನು ಒಳ್ಳೆಯವನಾಗಿದ್ದೇನೆ. ಇಂತಿ ರಾಜೀವ್ ಶರ್ಮಾ. Sorry, Raji. I'm really sorry. ನಮ್ದೆ ನಾನು ತಪ್ಪು ಮಾಡ್ಬಿಟ್ಟೆ. ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯ, ಬೆಳಕಿನಲ್ಲೂ ದೂರ ನಿಂತು ನೆರಳ ಕಂಡೆಯ. ಹೆಜ್ಜೆಯಲ್ಲಿ ಹಾದಿ ಮೂಡಿ ನೀಗಿ ಬಂಧನ, ನೀನೇ ಭೂಮಿ ನೀನೇ ಬಾನು ನೀನೇ ನಂದನ. ಮಿಂಚು ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ